ಫಿಶ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ನಿಮ್ಮ ಸಹನ. ಸೊ ಮೊದಲಿಗೆ ಒಂದು ಪ್ಯಾನ್ಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಹಸಿ ವಾಸನೆ ಹೋಗೋ ತನಕ. ಈಗ 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಅದು ಫ್ರೈ ಆದಮೇಲೆ 1/2 ಸ್ಪೂನಷ್ಟು ಮೆಣಸು ಹಾಕ್ಕೊತಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾವು 1 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ. ಮತ್ತು ಚಕ್ಕೆ ಲವಂಗ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಂತರ ಇದನ್ನು ಇಳಿಸ್ಕೋಬೇಕು. ಈಗ ಅದು ಮಿಕ್ಸಿ ಮಾಡ್ಕೊಬೇಕು. ಈಗ ಇನ್ನೊಂದು ಪ್ಯಾನಲ್ಲಿ ನಾವು ಎಣ್ಣೆ ಹಾಕ್ಕೋಬೇಕು. ನಂತರ ಅದು ಕಾಯೋಕ್ಕೆ ಬಿಡಿ. ನಂತರ ಇದಕ್ಕೆ ಸಾಸಿವೆ ಸೇರಿಸ್ಕೊಳ್ಳಿ, 1 ಸ್ಪೂನಷ್ಟು ಸಾಸಿವೆ. ನಂತರ ಅದು ಸಿಡಿದ ನಂತರ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಂಡಿದ್ದ ನಂತರ ಈರುಳ್ಳಿ ಹಾಕ್ಕೊಳ್ಳಿ. ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ನಾವು ಈರುಳ್ಳಿ ಟೊಮೊಟೊ ಸಣ್ಣ ಕಟ್ ಮಾಡಿರೋದು ಸೇರಿಸ್ಕೊತಿದ್ದೀನಿ. 1 ಟೊಮೊಟೊ ಸೇರಿಸ್ಕೊತಿದ್ದೀನಿ ನಾನು. ನಿಮ್ಗೆ ಬೇಕು ಅಂದರೆ 2 ಸೇರಿಸ್ಕೋಬೋದು. ನಾನು 1 ಸೇರಿಸ್ಕೊತಿದ್ದೀನಿ 1 kg ಫಿಶ್ಗೆ. ಸೊ ಈಗ ಅದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿರೋದ ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಬಂದಿರ್ತೀವಲ್ಲ, ಆ ಮಸಾಲೆ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು. ಇದು ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೋಬೇಕಾಗುತ್ತೆ. 3/4 ಟೇಬಲ್ ಸ್ಪೂನಷ್ಟು ಹಾಕ್ಕೊತಿದ್ದೀನಿ ಅಚ್ಚ ಖಾರದ ಪುಡಿ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕು. ಸ್ವಲ್ಪ ಸೇರಿಸ್ಕೊಳ್ಳಿ ಸಾಕು. ಅದು ಎಲ್ಲ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋ ತನಕ. ಈಗ ಫಿಶ್ ಕರಿ ಮಸಾಲ ಹಾಕ್ಕೊತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ ಫ್ಲೇವರು, ಟೇಸ್ಟ್ ಎಲ್ಲ, ಅದಕ್ಕೆ ಹಾಕ್ಕೊತಿದ್ದೀನಿ. ಈಗ ನೀರು ಸೇರಿಸ್ಕೊಳ್ಳಿ. ನಿಮಗೆ ತಿಕ್ನೆಸ್ ಕ್ವಾಂಟಿಟಿ ನೋಡಿಕೊಂಡು ನಾನು 1 ಗ್ಲಾಸಷ್ಟು ಹಾಕ್ಕೊತಿದ್ದೀನಿ, ಸಾಕಾಗುತ್ತೆ. ತಿಕ್ನೆಸ್ ನನಗೆ ತಿಕ್ಕಿರಬೇಕು, ಅದಕ್ಕೆ ಇಷ್ಟು ಹಾಕ್ಕೊತಿದ್ದೀನಿ. ಈಗ ಅದು ಕುದಿಯೋಕ್ಕೆ ಬಿಡಿ. ನಂತರ ಇದಕ್ಕೆ ನಾವು ಫಿಶ್ ಒಂದೊಂದಾಗಿ ಸೇರಿಸ್ಕೊಳ್ಳಿ. ಫಿಶ್ ಹಾಕಿದ ನಂತರ ಜಾಸ್ತಿ ಸ್ಟೀರ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳಿ. ನಂತರ ಫೈನಲ್ ಆಗಿ ಉಪ್ಪು ಸೇರಿಸ್ಕೊಳ್ಳಿ. ಫಿಶ್ ಹಾಕಿದ್ದಾದಮೇಲೆ 10 ಮಿನಿಟ್ಸ್ ಇಡಿ ಸಾಕು. 10 to 8 ಮಿನಿಟ್ಸ್ ಇಟ್ಟರೆ ಸಾಕು. ನಾವು ಮತ್ತೆ ಕಳಿಸ್ಬಾರ್ದು, ಒಂದು ಸರಿ ಕಳಿಸಿ ಇಡಬೇಕಷ್ಟೆ. ಈ ಟೈಮಲ್ಲಿ ನಾವು ಹುಣಸೆ ಹುಳಿ ಹಾಕ್ಕೋಬೇಕಾಗುತ್ತೆ. ಅದು ನಿಂಬೆಹಣ್ಣು ಗಾತ್ರದಷ್ಟು ಇರಬೇಕು ಸಾಕು. ನಾನು ತೋರಿಸೋ ರೀತಿಯಲ್ಲಿ ಅದೆಲ್ಲ ಕಿವುಚ್ಕೊಂಡು ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ಜಸ್ಟ್ ಸೌಟಲ್ಲಿ 1 ಸರಿ ಕಲಸಿ ಸಾಕು, ಜಾಸ್ತಿ ಕಲ್ಸಕ್ಕೆ ಹೋಗಬೇಡಿ. ಮತ್ತು ಫಿಶ್ ಬೇಗ ಬೇಯೋದ್ರಿಂದ ನಾವು ಕಟ್ಟಾದಂಗೆ ಆಗಿಬಿಡುತ್ತೆ. ಆವಾಗ ಟೇಸ್ಟ್ ಇರೋಲ್ಲ, ಫಿಶ್ಶು ನಮ್ಮ ಕೈಗೆ ಸಿಗೋಲ್ಲ ತಿನ್ನೋ ಟೈಮಲ್ಲಿ. ಫೈನಲ್ ಆಗಿ ಕೊತ್ತಂಬರಿ ಪುದೀನಾಯಿಂದ ಸರ್ವ್ ಮಾಡಿಕೊಂಡ್ರೆ ಆಯಿತು. ಸಿಂಪಲ್ಲಾಗಿ ಫಿಶ್ ಗ್ರೇವಿ ರೆಡಿ ಆಗುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್, ಶೇರ್, ಕಮೆಂಟ್, ಫಾಲೋ ಮಾಡಿ. ಮತ್ತಷ್ಟು ರೆಸಿಪಿಗೆ ಸಬ್ಸ್ಕ್ರೈಬ್ ಮಾಡಿ.